ಹಾಯ್ ನಾನು ಕೃಷ್ಣ, ನೀವು ನೋಡ್ತೀರಾ ಕೃಷ್ಣ ಕ್ರೇನ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನನಗೆ ಬೆಸ್ಟ್ ಒಂದು 6 ವೆಬ್ಸೈಟ್ಸ್ಗಳನ್ನು ತಿಳಿಸ್ಕೊಡ್ತೀನಿ, ಕ್ರೇಜಿ ವೆಬ್ಸೈಟ್ಸ್ಗಳು. ಸೊ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು @mostwanted. ಮತ್ತು ನನ್ನ ಫೇಸ್ಬುಕ್ ಪೇಜ್ ಮತ್ತು ನನ್ನ ಎಲ್ಲ ಸೋಷಿಯಲ್ ಮೀಡಿಯಾದ ಲಿಂಕ್ಸ್ ಕೂಡ ಡಿಸ್ಕ್ರಿಪ್ಷನ್ ಇರುತ್ತೆ, ಫಾಲೋವನ್ನು ಮಾಡಿ. ನಾನು ಇವತ್ತು ಈ ಒಂದು ವಿಡಿಯೋದಲ್ಲಿ ಯಾವುದೆಲ್ಲ ವೆಬ್ಸೈಟ್ಸ್ನ ಕವರ್ ಮಾಡ್ತೀನಿ. ಸೊ ಆ ಒಂದು ವೆಬ್ಸೈಟ್ಸ್ಗಳನ್ನೆಲ್ಲ ಒಂದು ಚಾಪ್ಟರ್ಸಲ್ಲಿ ಹಾಕಿರ್ತೀನಿ. ಇಲ್ಲಿ ಕ್ಲಿಕ್ ಮಾಡಿ, ಅಲ್ಲಿ ಚಾಪ್ಟರ್ಸ್ ಅಂತ ಬರುತ್ತೆ, ಅಲ್ಲಿ ಕ್ಲಿಕ್ ಮಾಡಿದರೆ ಈ ಒಂದು ವಿಡಿಯೋದಲ್ಲಿ ಯಾವುದಾದ್ರು ವೆಬ್ಸೈಟ್ಸ್ ಬಗ್ಗೆ ತಿಳಿಸ್ತೀನಿ ಅಂತೆಲ್ಲ ಒಂದು ಬರೆದಿರುತ್ತೆ. ಓಕೆ, ಸೊ ನೀವು ಅಲ್ಲಿ ಕ್ಲಿಕ್ ಮಾಡಿದರೆ ಡೈರೆಕ್ಟ್ ಆ ಟೈಮ್ನಲ್ಲಿ ನಿಮಗೆ ಹೋಗ್ಬೋದು. ಸೊ ನಿಮಗೆ ಹೆಲ್ಪ್ಫುಲ್ ಆಗ್ಬೋದು. ಓಕೆ, ಸೊ ಮೊದಲನೇ ವೆಬ್ಸೈಟ್ ಬಂದುಬಿಟ್ಟು soaptoday.video ಅಂತ. ಸೊ ಈ ಒಂದು ವೆಬ್ಸೈಟ್ಸ್ನಲ್ಲಿ ಈ ಒಂದು ವೆಬ್ಸೈಟಲ್ಲಿ ನೀವು ಅಡ್ವರ್ಟೈಸ್ಮೆಂಟ್ ಇರೋದೆ ಕಂಪ್ಲೀಟ್ ಮೂವಿನ ನೋಡ್ಬೋದು, HD ಕ್ವಾಲಿಟಿಯಲ್ಲಿ ನೋಡ್ಬೋದು. ಮೂವೀಸ್ ಮಾತ್ರ ಅಲ್ಲ, ವೆಬ್ ಸೀರೀಸ್ ಕೂಡ ನೋಡ್ಬೋದು, ಶೋಸ್ಗಳನ್ನು ಕೂಡ ನೋಡ್ಬೋದು. ಆ್ಯಂಡ್ ಮೊನ್ನೆ ತಾನೇ ರಿಲೀಸ್ ಆದ ಮೂವೀಸ್ಗಳನ್ನು ಕೂಡ ನೋಡ್ಬೋದು. ಎಕ್ಸಾಂಪಲ್ ಕೊಡ್ತೀನಿ, ಮೊನ್ನೆ ತಾನೇ ಶಾಂಗ್-ಚಿ ರಿಲೀಸ್ ಆಯಿತು, ಮಾರ್ವೆಲ್ನ ಅವ್ರದ್ದು ಶಾಂಗ್-ಚಿ. ಸೊ ಈ ಒಂದು ಶಾಂಗ್-ಚಿ ಮೂವಿನ ನೀವು ವೆಬ್ಸೈಟ್ನಲ್ಲೇ HD ಕ್ವಾಲಿಟಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಇಲ್ಲದೇನೆ ನೋಡ್ಬೋದು. ಸೊ ತುಂಬಾ ಹೆಲ್ಪ್ಫುಲ್ ಆಗ್ಬೋದು ಈ ಒಂದು ವೆಬ್ಸೈಟ್. ಸೊ ಡಿಸ್ಕ್ರಿಪ್ಷನಲ್ಲಿ ಕೆಳಗಡೆ ಲಿಂಕ್ ಇರುತ್ತೆ. ಸೊ ಅಲ್ಲಿ ಕ್ಲಿಕ್ ಮಾಡಿ ವೆಬ್ಸೈಟ್ ನೋಡಿ. ಸೊ ವೆಬ್ಸೈಟಲ್ಲಿ ನಿಮಗೆ ಈ ರೀತಿ ನಿಮಗೊಂದು ಇಂಟರ್ಫೇಸ್ ಕಾಣುತ್ತೆ. ಸೊ ಇಂಟರ್ಫೇಸಲ್ಲಿ ನೋಡ್ತಿದ್ದೀರಾ, ಅಲ್ಲಿ ಶಾಂಗ್-ಚಿ ಮೂವಿನ ಟಾಪ್ ಹೋಮಲ್ಲಿ ಇದೆ. ಹೋಮ್ ಪೇಜಲ್ಲೇ ಒಂದು ಶಾಂಗ್-ಚಿ ಮೂವಿ ಇದೆ. ಕ್ಲಿಕ್ ಮಾಡಿದರೆ ನೀವು ನೋಡ್ತಿದ್ದೀರಾ ಯಾವ ರೀತಿ ಬರ್ತಾ ಇದೆ, ಆ್ಯಂಡ್ ಮೂವಿ ಕೂಡ ಮೇಲೆ ಪ್ಲೇ ಆಗ್ತಾ ಇದೆ. ಸೊ ಈ ರೀತಿ ನೀವು ಅಡ್ವರ್ಟೈಸ್ಮೆಂಟ್ ಇಲ್ಲದೇ ಕಂಪ್ಲೀಟ್ ಮೂವಿ ಅಥವಾ ವೆಬ್ ಸೀರೀಸ್ ಅಥವಾ ಯಾವುದೇ ಶೋಗಳನ್ನು ಕೂಡ ನೋಡ್ಕೊಳ್ಬೋದು. ಓಕೆ, ಸೊ ಇದು ಫಸ್ಟ್ ವೆಬ್ಸೈಟ್. ಸೊ ಇನ್ನು ಸೆಕೆಂಡ್ ವೆಬ್ಸೈಟ್ ಬಗ್ಗೆ ಮಾತಾಡೋಣ. ಸೊ ನೀವು ಯಾವುದಾದ್ರು ಅಪ್ಲಿಕೇಶನ್ ಅಥವಾ ವೆಬ್ಸೈಟ್ನಲ್ಲಿ ಏನಾದರೂ ಸರ್ಚ್ ಮಾಡ್ತಾಯಿದ್ರೆ ಅಥವಾ ಏನಾದರೂ ಓದ್ತಾ ಇದ್ದರೆ ಅಥವಾ ಏನಾದರೂ ಮೂವೀಸ್ ಅಥವಾ ಏನಾದರೂ ವೆಬ್ಸೈಟ್ ಅಥವಾ ಅಪ್ಲಿಕೇಶನ್ನ ಯೂಸ್ ಮಾಡ್ತಿದ್ರೆ ಲಾಗಿನ್ ಕೇಳುತ್ತೆ ಅಥವಾ ಸೈನಪ್ ಕೇಳುತ್ತೆ. ಸೊ ನಿಮಗೆ ಸೈನಪ್ ಮಾಡುವಾಗ ಜಿಮೇಲ್ ಕೇಳುತ್ತೆ, ಬಟ್ ನಿಮ್ಮ ಒಂದು ಜಿಮೇಲ್ ಕೊಡಬಾರ್ದು ಅಂತ ಇದ್ದರೆ, ಯಾಕಂದರೆ ಪ್ರೈವೇಸಿ ಇಶ್ಯೂ ಆಗುತ್ತೆ ಅಂತೆಲ್ಲ ಡೌಟ್ ಇದ್ದರೆ, ಕೊಡಬಾರ್ದು ಅಂತ ಇದ್ದರೆ ನೀವು ಒಂದು ಫೇಕ್ ಜಿಮೇಲ್ನ ಕೊಡ್ಬೋದು. ಸೊ ಏನೂ ಪ್ರಾಬ್ಲಮ್ ಆಗೋಲ್ಲ. ಈ ಒಂದು ವೆಬ್ಸೈಟ್ ಕೂಡ ಇದೆ, ಅಪ್ಲಿಕೇಶನ್ ಕೂಡ ಇದೆ, ಟೆಂಪ್ ಮೇಲ್ ಅಂತ. ಓಕೆ, ಟೆಂಪ್ ಮೇಲ್ ಅಂತ ಗೂಗಲಲ್ಲಿ ಸರ್ಚ್ ಹೊಡೀರಿ, ಸಿಗುತ್ತೆ. ಅಥವಾ ಒಂದು ಪ್ಲೇಸ್ಟೋರಲ್ಲಿ ಕೂಡ ಸರ್ಚ್ ಹೊಡಿಬೋದು, ಅಲ್ಲಿ ಕೂಡ ಸಿಗುತ್ತೆ. ಸೊ ಈ ಒಂದು ವೆಬ್ಸೈಟ್ ಏನು ಮಾಡುತ್ತೆ ಅಂದರೆ ಒಂದು ರ್ಯಾಂಡಮ್ ಆಗಿ ಒಂದು ಜಿಮೇಲ್ಗಳನ್ನು ನಿಮಗೆ ಕ್ರಿಯೇಟ್ ಮಾಡಿಕೊಡುತ್ತೆ. ಆ್ಯಂಡ್ ಆ ಒಂದು ಜಿಮೇಲ್ಗೆ ಯಾವುದೆಲ್ಲ ಮೆಸೇಜ್ ಬರುತ್ತೆ ಅಥವಾ OTP ಏನೆಲ್ಲ ಬರುತ್ತೆ ಅದು ಕೂಡ ಇನ್ಬಾಕ್ಸಲ್ಲಿ ತೋರಿಸುತ್ತೆ. ಓಕೆ, ಎಕ್ಸಾಂಪಲ್ ನಿಮ್ಮ ಒಂದು ಅಮೆಝಾನ್ ಅಕೌಂಟ್ನ ಲಾಗಿನ್ ಮಾಡಬೇಕು, ಅಥವಾ ಕ್ರಿಯೇಟ್ ಮಾಡಬೇಕು. ಕ್ರಿಯೇಟ್ ಮಾಡುವಾಗ ಜಿಮೇಲ್ ಕೇಳುತ್ತೆ, ಬಟ್ ನಿಮಗೆ ಜಿಮೇಲ್ ಕೊಡಲಿಕ್ಕೆ ಇಷ್ಟ ಇಲ್ಲ. ಸೊ ಆ ಟೈಮಲ್ಲಿ ಈ ಒಂದು ಟೆಂಪ್ ಮೇಲ್ ಓಪನ್ ಮಾಡಿ, ಆವಾಗ ಜಿಮೇಲಲ್ಲಿ ಇರುತ್ತಲ್ಲ, ಅಂದರೆ ಫೇಕ್ ಜಿಮೇಲ್ ಕ್ರಿಯೇಟ್ ಆಗಿರುತ್ತೆ. ಅದು ಆ್ಯಕ್ಚುಲಿ ಫೇಕ್ ಜಿಮೇಲ್ ಅಂತ ಹೇಳೋಕ್ಕಾಗಲ್ಲ. ಓಕೆ, ಒಂದು ಜಿಮೇಲ್ ಕ್ರಿಯೇಟ್ ಆಗಿರುತ್ತೆ ರ್ಯಾಂಡಮಾಗಿ. ಸೊ ಅದನ್ನು ಕಾಪಿ ಮಾಡಿ ಅಲ್ಲಿ ಪೇಸ್ಟ್ ಮಾಡಿ ಆದಮೇಲೆ ಪಾಸ್ವರ್ಡ್ ಹಾಕಿ. ಸೊ ಅಲ್ಲಿ OTP ಬರುತ್ತೆ. ಸೊ OTP ಕೂಡ ಈ ಒಂದು ವೆಬ್ಸೈಟ್ನಲ್ಲೇ ತೋರಿಸುತ್ತೆ. ಆ ಒಂದು ವೆಬ್ಸೈಟಿಂದ ಆ OTP ಹಾಕಿದರೆ ನಿಮ್ಮ ಒಂದು ಅಮೆಝಾನ್ ಅಕೌಂಟ್ ಕ್ರಿಯೇಟ್ ಆಯಿತು. ಸೊ ಇದು ಜಸ್ಟ್ ಎಕ್ಸಾಂಪಲ್ ಅಮೆಝಾನ್ ಅಕೌಂಟ್ ಅಂತ ಹೇಳಿದ್ದು. ಸೊ ಇನ್ಸ್ಟಾಗ್ರಾಮ್ ಕೂಡ ಮಾಡ್ಬೋದು ಅಥವಾ ಫೇಸ್ಬುಕ್ ಆ್ಯಪ್ಸ್ ಯಾವುದೇ ಅಪ್ಲಿಕೇಶನ್ ಆಗಿರ್ಬೋದು, ವೆಬ್ಸೈಟ್ಸ್ ಆಗಿರ್ಬೋದು, ನೀವು ಈ ರೀತಿ ಲಾಗಿನ್ ಮಾಡ್ಕೊಳ್ಬೋದು. ಸೊ ತುಂಬಾ ಹೆಲ್ಪ್ ಆಗ್ಬೋದು. ಯಾಕಂದರೆ ನಮ್ಮ ಒಂದು ಪರ್ಸನಲ್ ಜಿಮೇಲ್ ಐಡಿ ಕೊಡೋದ್ರಿಂದ ಅದಕ್ಕೆ ಯಾವಾಗಲೂ ಒಂದು ಜಿಮೇಲ್ಸ್ ಬರ್ತಾ ಇರುತ್ತೆ, ಅಥವಾ ನೋಟಿಫಿಕೇಷನ್ ಶೇರ್ ಮಾಡೋದು, ಅಥವಾ ಪ್ರೈವೇಸಿ ಇಶ್ಯೂ, ಅಥವಾ ನಮ್ಮ ಜಿಮೇಲ್ನ ಬೇರೆ ಯಾರಿಗಾದ್ರು ಸೆಂಡ್ ಮಾಡ್ಬೋದು ಅವರು. ಸೊ ಈ ರೀತಿ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಓಕೆ, ಸೊ ಇದೊಂದು ಬೆಸ್ಟ್ ವೆಬ್ಸೈಟ್ ಅಂತ ಹೇಳ್ಬೋದು. ಸೊ ಇನ್ನು ಮೂರನೇ ವೆಬ್ಸೈಟ್ ಬಗ್ಗೆ ಮಾತಾಡೋಣ. ಸೊ ಮೂರನೇ ವೆಬ್ಸೈಟ್ ನೇಮ್ ಬಂದುಬಿಟ್ಟು ವೈರಸ್ ಟೋಟಲ್ ಅಂತ. ಓಕೆ, ಸೊ ನನ್ನ ಲ್ಯಾಪಲ್ಲಿ ಒಂದು ಅಪ್ಲಿಕೇಶನ್ ಇದೆ. ಸೊ ಅಪ್ಲಿಕೇಶನಲ್ಲಿ ವೈರಸ್ ಇರ್ಬೋದಾ ಅಥವಾ ಮಾಲ್ವೇರ್ ಇರ್ಬೋದಾ ಅಂತ ಡೌಟ್ ಇದೆ. ಸೊ ಆ ಟೈಮಲ್ಲಿ ನಾನು ಏನು ಮಾಡ್ಬೋದು ಅಂದರೆ ಆ ಒಂದು ವೆಬ್ಸೈಟ್ನಲ್ಲಿ ಈ ಒಂದು ಅಪ್ಲಿಕೇಶನ್ ಅಪ್ಲೋಡ್ ಮಾಡಿದರೆ ಅದು ಸ್ಕ್ಯಾನ್ ಮಾಡುತ್ತೆ, ವೈರಸ್ ಇದ್ದರೆ ಅದು ಡಿಟೆಕ್ಟ್ ಮಾಡುತ್ತೆ ಆ್ಯಂಡ್ ನಿಮಗೆ ತಿಳಿಸುತ್ತೆ. ಅಥವಾ ನಿಮ್ಮ ಒಂದು ಯಾವುದೋ ಒಂದು ವೆಬ್ಸೈಟ್ನಲ್ಲಿ, ಈಗ ಎಕ್ಸಾಂಪಲ್ amazon.com. ಸೊ ಈ ಒಂದು amazon.com ಜಸ್ಟ್ ಎಕ್ಸಾಂಪಲ್ ತೊಗೊಳ್ತೀನಿ. amazon.com ಏನು ವೈರಸ್ ಇಲ್ಲ. ಓಕೆ, ಬಟ್ ಎಕ್ಸಾಂಪಲ್ ತೊಗೊಳ್ತೀನಿ ಜಸ್ಟ್. ಓಕೆ, amazon.com ಅಂತ ಒಂದು ವೆಬ್ಸೈಟ್ ಇದೆಯಲ್ಲ, ಸೊ ಆ ವೆಬ್ಸೈಟಲ್ಲಿ ನಿಮಗೆ ವೈರಸ್ ಇರ್ಬೋದು ಅಂತ ಡೌಟ್ ಇದೆ. ಸೊ ಆ ಟೈಮಲ್ಲಿ ನೀವೇನು ಮಾಡೋದು ಅಂದರೆ ಆ ಒಂದು ವೆಬ್ಸೈಟ್ನ ಲಿಂಕ್ನ ಕಾಪಿ ಮಾಡಿ ಒಂದು ವೆಬ್ಸೈಟ್ನಲ್ಲಿ, ಅಂದರೆ ವೈರಸ್ ಟೋಟಲ್ ಅನ್ನೋ ವೆಬ್ಸೈಟ್ನಲ್ಲಿ ಪೇಸ್ಟ್ ಮಾಡಿದರೆ ಸೊ ಆ ವೆಬ್ಸೈಟ್ನ ಸ್ಕ್ಯಾನ್ ಮಾಡುತ್ತೆ ಇದು. ಸೊ ವೈರಸ್ ಇದ್ದರೆ ತಿಳಿಸುತ್ತೆ. ಓಕೆ, ಸೊ ನಾನು ಅಮೆಝಾನಲ್ಲಿ ಜಸ್ಟ್ ಎಕ್ಸಾಂಪಲ್ ಆಗಿ ತೊಗೊಂಡೆ. ಸೊ ನಿಮಗೆ ಬೇರೆ ವೆಬ್ಸೈಟ್ಸ್ಗಳಿವೆ, ಫೇಕ್ ವೆಬ್ಸೈಟ್ ಆಗಿರ್ಬೋದು, ಅಥವಾ ಸ್ಕ್ಯಾಮ್ ಮಾಡೋ ವೆಬ್ಸೈಟ್, ಅಥವಾ ವೈರಸ್ಸೇ ನಿಮ್ಮ ಫೋನಿಗೆ ಬರುವಂಥ ವೆಬ್ಸೈಟ್ಗಳಿವೆ, ಮಾಲ್ವೇರ್ ಎಲ್ಲನೂ ಒಂದು ಫೇಕ್ ವೆಬ್ಸೈಟ್ಸ್ಗಳಿವೆ ಅಲ್ಲ. ಸೊ ಆ ಟೈಮಲ್ಲಿ ನೀವು ಒಂದು ವೆಬ್ಸೈಟ್ನ ಯೂಸ್ ಮಾಡ್ಕೊಳ್ಬೋದು. ಅಥವಾ ನಿಮ್ಮ ಒಂದು ಫೋನ್ ಅಥವಾ ಲ್ಯಾಪ್ಟಾಪಲ್ಲಿ ಆ್ಯಂಟಿವೈರಸ್ ಹಾಕಲಿಕ್ಕೆ ಖರ್ಚಾಗುತ್ತೆ ಅಂತ ಇದ್ದರೆ, ನೀವು ನನ್ನ ಹತ್ರನೇ ಬಡವರಾಗಿದ್ದರೆ ಈ ಒಂದು ವೆಬ್ಸೈಟ್ನ ಯೂಸ್ ಮಾಡ್ಕೊಳ್ಬೋದು. ಓಕೆ, ಸೊ ಇನ್ನು ಫೋರ್ತ್ ವೆಬ್ಸೈಟ್ ಬಗ್ಗೆ ಮಾತ್ರ. ಫೋರ್ತ್ ವೆಬ್ಸೈಟ್ ಬಂದುಬಿಟ್ಟು ಅನ್ಡ್ರಾ ಅಂತ ವೆಬ್ಸೈಟ್. ಸೊ ಈ ಒಂದು ವೆಬ್ಸೈಟ್ನಲ್ಲಿ ಥೌಸಂಡ್ಸ್ ಆಫ್ ಇಲಸ್ಟ್ರೇಷನ್ ಇದೆ. ಸೊ ನೀವೇನು ಎಡಿಟರ್ ಆಗಿದ್ದೀರಾ ಅಂದರೆ, ಅಥವಾ ಪೋಸ್ಟರ್ ಡಿಸೈನ್ ಮಾಡ್ತೀರಾ ಅಂದರೆ, ಅಥವಾ ನೀವೇನಾದರೂ ಕೆಲಸ ಮಾಡ್ತೀರಾ ಅಂದರೆ ಪೋಸ್ಟರ್ ಡಿಸೈನ್ ಆಗಿರ್ಬೋದು, ಅಥವಾ ಅಡ್ವರ್ಟೈಸ್ಮೆಂಟ್ ಕ್ರಿಯೇಟ್ ಮಾಡ್ತೀರಾ ಅಂದರೆ, ಸೊ ಇದೆಲ್ಲ ಈ ಒಂದು ಇಲಸ್ಟ್ರೇಷನ್ಗಳನ್ನು ಯೂಸ್ ಮಾಡ್ಕೊಳ್ಬೋದು. ಸೊ ಇದು ಕೂಡ ಒಂದು ಬೆಸ್ಟ್ ವೆಬ್ಸೈಟ್. ಸೊ ನಿಮಗೆ ಹೆಲ್ಪ್ಫುಲ್ ಆಗ್ಬೋದು.
ನೆಕ್ಸ್ಟ್ ವೆಬ್ಸೈಟ್ ಬಗ್ಗೆ ಮಾತಾಡೋದ್ರೆ let'senhance.io ಅಂತ. ಸೊ ಈ ಒಂದು ವೆಬ್ಸೈಟ್ನಲ್ಲಿ ನೀವು ಬ್ಲರ್ ಆಗಿರೋ ಫೋಟೋಸ್ಗಳನ್ನ HD ಮಾಡ್ಬೋದು ಅಥವಾ ಲೋ ಕ್ವಾಲಿಟಿ ಫೋಟೋಸ್ಗಳನ್ನ ಹೈ ಕ್ವಾಲಿಟಿ ಕೂಡ ಮಾಡ್ಬೋದು. ಸೊ ಈ ಒಂದು ವೆಬ್ಸೈಟ್ನಲ್ಲಿ ನೀವು ನೋಡ್ತಿದ್ದೀರಾ, ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಸೊ ಇದು ಹಳೆ ಫೋಟೋ. ಸೊ ಈ ಒಂದು ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಿ ಆದಮೇಲೆ ಅದು ರೆಂಡರ್ ಆದಮೇಲೆ ಒಂದು ಔಟ್ಪುಟ್ ಬಂದಿರೋ ಫೋಟೋ ಇದು. ಓಕೆ, ಸೊ ಇದು ಡಿಫ್ರೆನ್ಸ್. ಸೊ ನಿಮ್ಮ ಒಂದು ಬ್ಲರ್ ಫೋಟೋಸ್ ಆಗಿರ್ಬೋದು ಅಥವಾ ಲೋ ಕ್ವಾಲಿಟಿ ಅಥವಾ ಲೈಟ್ ಶೇಡ್ ಇಲ್ಲದ್ದು, ಬೆಳಕಿಲ್ಲದ ಫೋಟೋಸ್, ಆ ರೀತಿಯ ಒಂದು ಫೋಟೋಸ್ಗಳು ಕೂಡ ಇದು ಕ್ಲಾರಿಟಿ ತರುತ್ತೆ. ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಚೆಕ್ ಮಾಡಿ. ಸೊ ಇನ್ನು ನೆಕ್ಸ್ಟ್ ವೆಬ್ಸೈಟ್ ಬಗ್ಗೆ ಮಾತಾಡೋಣ. ಸೊ ಅದಕ್ಕೂ ಮುಂಚೆ ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ @mostwanted. ಸೊ ಇನ್ನು ಲಾಸ್ಟ್ ವೆಬ್ಸೈಟ್ ಬಗ್ಗೆ ಮಾತಾಡೋದ್ರೆ ಇದು my90s TV ಅಂತ. ಸೊ ಈ ಒಂದು ವೆಬ್ಸೈಟ್ನಲ್ಲಿ ನೀವು ನಿಮ್ಮ ಒಂದು ಹಳೆ TV 90s ಅಲ್ಲಿದ್ದ ಟಿ ವಿಗಳನ್ನು ತೋರಿಸ್ಬೋದು. ಅಂದರೆ ಒಂದು ಹೊಸ ಜನ್ರೇಷನ್ಗೆ ಆ ಟಿ ವಿ ಎಲ್ಲ ಗೊತ್ತಿರಲ್ಲ. ಸೊ ಆ ಒಂದು ಟಿ ವಿನ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಈ ಒಂದು ವೆಬ್ಸೈಟ್ನಲ್ಲಿ. ಸೊ ಆ ಟಿ ವಿ ಇಲ್ಲಿ ನೋಡ್ತೀರಾ ಸ್ಕ್ರೀನಲ್ಲಿ. ಸೊ ಈ ಒಂದು ಸ್ಕ್ರೀನಲ್ಲಿ ನೋಡ್ತಿರೋ ಟಿ ವಿ ಏನಿದೆ ಅದನ್ನು ನೀವು ನಿಮ್ಮ ಒಂದು ಟಚ್ ಮಾಡಿ, ನಿಮ್ಮ ಒಂದು ಫೋನಲ್ಲಿ ಟಚ್ ಮಾಡಿ ಅದನ್ನು ಕಂಟ್ರೋಲ್ ಮಾಡ್ಬೋದು. ಅಂದರೆ ಅಲ್ಲಿ ಆಪ್ಷನ್ ಇದೆ, ನ್ಯೂಸ್ ಆಗಿರ್ಬೋದು, ಸಾಂಗ್ ಆಗಿರ್ಬೋದು, ಅಥವಾ ಗೇಮ್ಸ್ ಆಗಿರ್ಬೋದು, ಅಥವಾ ಶೋಸ್ಗಳನ್ನು ಕೂಡ ಚೇಂಜ್ ಮಾಡ್ಕೊಳ್ಬೋದು, ಅಥವಾ ಟಿ ವಿ ಆನ್ ಮಾಡೋ ಸ್ಟೈಲ್ ಆಗಿರ್ಬೋದು. ಆ ಒಂದು ಶೇಡ್ ಇದೆಯಲ್ಲ, ಅಂದರೆ ಓಪನ್ ಆಗೋ ಸ್ಟೈಲ್ ಇದೆಯಲ್ಲ, ಅದು ಕೂಡ ಅದೇ ಥರ ಇದೆ. ಸೊ ಇದನ್ನು ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಸೊ ಒಂದೇ ಟಿ ವಿ ಎಲ್ಲ 4-5 ಟೈಪ್ ಟಿ ವಿ ಇದೆ. ಸೊ ಎಲ್ಲನೂ ಕಂಟ್ರೋಲ್ ಮಾಡ್ಕೊಳ್ಬೋದು ನೀವು. ಅಥವಾ ನಿಮ್ಮ ಒಂದು ಟಿ ವಿ ಮುಂದ್ಗಡೆ ಒಂದು ಚಾನಲ್ ಚೇಂಜ್ ಮಾಡೋ ಆಪ್ಷನ್, ವಾಲ್ಯೂಮ್ ಜಾಸ್ತಿ ಮಾಡೋ ಆಪ್ಷನ್ ಎಲ್ಲನೂ ಕೂಡ ಇದೆ. ಸೊ ಇದನ್ನು ಕೂಡ ಟಚ್ ಮಾಡಿ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಚೆಕ್ ಮಾಡಿ. ಓಕೆ, ಸೊ ಇದಿಷ್ಟು 6 ವೆಬ್ಸೈಟ್ಸ್ಗಳು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ. ಬೇರೆ ಬೇರೆ ವಿಡಿಯೋಗಾಗಿ ನಮ್ಮ ಕೃಷ್ಣ ಕ್ರಿಯೇಷನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿಡೋದಲ್ಲಿ. ಬಾಯ್.